ಇಲ್ಲಿವರೆಗೆ ಇದರ ಏನಪ್ಪ ಇವ್ರು ಯಾರಲ್ಲಿದ್ದರು, ಯಾವ ಸಂಸ್ಥೆಯಲ್ಲಿದ್ದರು, ಅವ್ರು ಏನೂ ಮಾತಾಡ್ತಾ ಇಲ್ಲ. ಸಂಘ ಪರಿವಾರದವರು ಮುಖ್ಯವಾಗಿ RSSದವರು. ಇವತ್ತು RSS ಕಡೆಗೆ ಬಟ್ಟು ಹೋಗ್ತಾ ಇದೆ. ಸಿಂಪಲ್ಲಾಗಿ ರಾಮ ಮಂದಿರ ಕಟ್ಟಿದ್ರಿ ಸಂತೋಷ, ಆದರೆ ರಾಮ ಮಂದಿರದ ಈ ಲೂಟೇರಗಳನ್ನು, ಈ ದರೋಡೆಕೋರರನ್ನು ಇಲ್ಲಿವರೆಗೆ ಇವ್ರು ಹೆಸರಿಡಿಸಿ ಇವ್ರಿಗೆ ಎನ್ಕ್ವೈರಿ ಯಾಕೆ ಮಾಡಿಸ್ತಾ ಇಲ್ಲ? ಯಾಕೆ ಮೌನಾಗಿದ್ದೀರಿ? ಏನು ನಿಮಗೆ ಅವ್ರಿಗೆ ಹೊಂದಾಣಿಕೆ ಇದೆಯಾ ಅನ್ನುವಂಥಷ್ಟು ಮಟ್ಟಿಗೆ ಇವತ್ತು ಚರ್ಚೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲ. ಅದನ್ನು ನಿಮ್ಮೊಂದಿಗೆ ಇವತ್ತು ಹೇಳಬೇಕಾಗಿತ್ತು. ಏನು ನಡೀತಾ ಇದ್ದಾರೆ ಈ ದೇಶದಲ್ಲ, ಯಾವ ರಾಮ ಮಂದಿರದಿಂದ ಯಾವ ಮಂದಿರ ನಿರ್ಮಾಣಕ್ಕಾಗಿ ಇವತ್ತು BJP ಮತ್ತು ಅದ್ರ ಜೊತೆಗೆ ಸಂಘ ಪರಿವಾರ, ಇಟ್ ಮೀನ್ಸ್ RSS ವಿಶ್ವ ಹಿಂದೂ ಪರಿಷತ್ ಹೋರಾಡಿದರು, ಅವರು ಇವತ್ತು ಅದರ ಪ್ರತಿಫಲವನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಮತ್ತು ಅದೇ ಕಾಲಕ್ಕೆ SP ಸಮಾಜವಾದಿ ಪಾರ್ಟಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಇದಕ್ಕೇನು ಉತ್ತರ ಕೊಡ್ತಾರೆ? ಆಲ್ರೆಡಿ SIT ನೇಮಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಆದರೆ ಇಲ್ಲಿವರೆಗೆ ಮಾತ್ರ RSS ತನ್ನ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಇವ್ರನ್ನ ಯಡಿಯೂರಪ್ಪ ಎನ್ಕ್ವೈರಿ ಮಾಡಲಿ ಅಂತ ಹೇಳಿಲ್ಲ. ಹಾಗೆ ತಿಳ್ಕೊಂಡು ಅಲ್ಲಿ ದರೋಡೆ ಆಗಿದ್ದನ್ನು ಸಹಿತ ಅವ್ರು ಒಪ್ಪಿಲ್ಲ, ಮೌನಾಗಿಬಿಟ್ಟಿದ್ದಾರೆ. ಏನದು? ಎರಡು ಹಾದಿ. ಒಂದು ಈ ವಿಷಯದ ಬಗ್ಗೆ ತಿಳುವಳಿಕಿಲ್ಲ, ಎರಡನೇದು ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಈ ವಿರೋಧಿಗಳ ಪ್ರಶ್ನೆ. ಇದಕ್ಕೆ ಉತ್ತರ ಯಾವ ರೀತಿ ಕೊಡ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡಿ. S16 ನ್ಯೂಸ್ ಅರ್ಥ ತಿಳಿಸಿದಾರಾಗಿದ್ದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.